ಸ್ಟಾರ್ಗಳಿರ್ಬೋದು, ಅವರು ಈ ಡಿಪ್ರೆಷನ್ ಇದನ್ನೆಲ್ಲ ನೋಡಿದ ಮೇಲೆ ಅವರಿಗೆ ಅರಿವಾಗೋದೇನೆಂದರೆ, ನಾನು ಬರೀ ವರ್ಕ್ನಷ್ಟೇ ಬರೆದ್ಬಿಟ್ಟಿದ್ದೆ ನನ್ನ ಕ್ಯಾನ್ವಸ್ನಲ್ಲಿ. ಇಲ್ಲ, ಈಗ ಸ್ವಲ್ಪ ಅಳಿಸ್ಬಿಟ್ಟು ಸ್ವಲ್ಪ ಫ್ಯಾಮಿಲಿದು ಬರ್ಕೊಳ್ಳೋಣ, ಫ್ರೆಂಡ್ಸ್ದು ಬರ್ಕೊಳ್ಳೋಣ. ಯಾಕಂದರೆ ನೀವು ಈಗ ಏನೇ ದುಡ್ಡನ್ನು ಮಾಡಿರ್ಬೋದು, ಫೇಮ್ ಮಾಡಿರ್ಬೋದು, ಯಾಕಂದರೆ ನೀವು ಈಗ ವೆಲ್ ನೋನ್ ಥಿಂಗ್ ಏನಂದರೆ, ನೀವು ಬೆಳೀತಾ ಹೋದಷ್ಟು ಟಾಪಲ್ಲಿ ಲೋನ್ಲಿನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಪಿರಮಿಡ್ ಥರ ಜನ ಕಮ್ಮಿ ಆಗ್ತಾರೆ, ಅವರಿಗೆ ನಿಮಗೆ ಕನೆಕ್ಷನ್ಸ್ ಕಮ್ಮಿ ಆಗುತ್ತೆ. ಸೊ ಅವಾಗ ಇನ್ನೂ ಪ್ರಾಬ್ಲಮ್, ಅದು ಒಂದು ರೀಸನ್ ಕೂಡ. ಯಾಕಂದರೆ ನೀವು ಬೆಳೀತಾ ನೀವು ಆ ಪಿರಮಿಡಲ್ಲಿ ಮೇಲೆ ಹೋಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಸೋಷಿಯಲ್ ಕನೆಕ್ಷನ್ಸ್ ಕಮ್ಮಿ ಆಗಿಬಿಡುತ್ತೆ. ಒಬ್ಬ ಸ್ಟಾರ್ಗೆ ಅವರು ಎಲ್ಲೋ ದರ್ಶನಲ್ಲೋಗಿ ಕಾಫಿ ಕುಡಿತಾ ಇದ್ದವರು ಈಗ ಕುಡಿಯೋಕ್ಕಾಗೋದಿಲ್ಲ. ಸೊ ಅದು ವೆಲ್ ನೋನ್ ಥಿಂಗ್, ನೀವು ಹೋಗ್ತಾ ಸೊ ಅವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕನೆಕ್ಷನ್ ಮೇಂಟೈನ್ ಮಾಡೋದಿರ್ಬೋದು, ಹಳೆ ಕನೆಕ್ಷನ್ಸು. ಈವನ್ ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅಥವಾ ನೀವು ಏಜ್ ಆಗ್ತಾ 30, 40, 50 ಹೋಗ್ತಾ ಇದ್ದಾಗ ನೀವು ಫೇಮಸ್ ಆಗಿರಬೇಕಾಗಿಲ್ಲ. ಜನರಲ್ಲ ಕಾಮನ್ ಮ್ಯಾನ್ಗೂ ಕೂಡ ಸೋಷಿಯಲ್ ನೆಟ್ವರ್ಕ್ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಹಳೆ ಫ್ರೆಂಡ್ಸು ಮರ್ತೋಗ್ಬಿಟ್ಟಿರ್ತಾರೆ. ಸೊ ನೀವು ಹೊಸ ಕನೆಕ್ಷನ್ ಆಗ್ತಾ ಇರೋದಿಲ್ಲ, ನೀವು ಹೊಸ ಬಾಂಡಿಂಗ್ ಬೆಳೆಸ್ಕೊಳಕ್ಕೆ ಆಗ್ತಾ ಇರೋದಿಲ್ಲ.